ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ಮೂಡಾ ಕೇಸ್ನಲ್ಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಲಿದೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಕಾನೂನು ಕಂಟಕದಿಂದ ಪಾರಾಗ್ತಾರ ಸಿದ್ದರಾಮಯ್ಯನವರು ಅನ್ನೋದೊಂದು ಪ್ರಶ್ನೆ ಅಂತೂ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದ್ದ ಇಡಿ ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗತ್ತೆ. ಲೋಕಾಯುಕ್ತ ಬಿ ರಿಪೋರ್ಟ್ ಕುರಿತು ಇವತ್ತು ಅಂತಿಮ ಆದೇಶ ಹೊರಬೀಳಲಿದೆ. ತಕರಾರು ಅರ್ಜಿಗಳನ್ನ ಕೋರ್ಟ್ ತಿರಸ್ಕರಿಸಿದ್ರೆ ಸಿಎಂಗೆ ಕಷ್ಟ ಆಗೋದಂತೂ ಗ್ಯಾರಂಟಿ. ದೊಡ್ಡ ಕಾನೂನು ಕಂಟಕ ಎದುರಾಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕೇಸ್ನಲ್ಲಿ ಗೆಲ್ತಾರಾ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪುರಸ್ಕರಿಸಿದ್ರೆ ಸಿಎಂಗೊಂದು ರಿಲೀಫ್ ಅಂತೂ ಸಿಗತ್ತೆ. ಹಾಗಾಗಿ ಇವತ್ತು ನಿರ್ಣಾಯಕ ದಿನ. ಕೋರ್ಟ್ನ ತೀರ್ಪಿನ ಅತ್ತ ಎಲ್ಲರ ಚಿತ್ತವೂ ಕೂಡ ಇದೆ. ಲೋಕಾಯುಕ್ತ ಏನು ರಿಪೋರ್ಟ್ ಅನ್ನ ಕೊಟ್ಟಿತ್ತು, ಆ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಇಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಆದೇಶ ಇದೆಯಲ್ಲ, ಇದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಈ ಪ್ರಕರಣದಲ್ಲಿ. ಸಿದ್ದರಾಮಯ್ಯನವ್ರಿಗೆ ಕಾನೂನು ಕಂಟಕ ಎದುರಾಗತ್ತಾ, ಕಾನೂನು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದೊದಗತ್ತಾ, ಅಥವಾ ಸಿಎಂಗೆ ರಿಲೀಫ್ ಸಿಗತ್ತಾ? ಇದೊಂದು ಸಹಜವಾಗಿ ಇರುವಂಥ ಪ್ರಶ್ನೆ ಆಗಿದೆ. ಒಂದು ವೇಳೆ ಏನಾದರೂ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಪುರಸ್ಕರಿಸ್ತು ಅಂತ ಅಂದರೆ ಕೋರ್ಟು, ಸಿಎಂಗೆ ಅದು ರಿಲೀಫು ಓಕೆ ಅಂತ ಅಂದ್ಬಿಟ್ಟು ಲೋಕಾಯುಕ್ತ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳಿತ್ತು. ಇದರಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಸ್ತಾರಾ ನಡೆಸಲ್ವಾ, ಕ್ಲೀನ್ ಚಿಟ್ ಅನ್ನುವಂಥ ವಿಚಾರ ಬಂದಾಗ ಸಹಜವಾಗಿಯೇ ಅವರದ್ದೇ ಅಂಡರ್ನಲ್ಲಿ ಕೆಲಸ ಮಾಡುವಾಗ ಈ ಥರದೊಂದು ಆಗತ್ತೆ. ಇದೆಲ್ಲ ಚರ್ಚೆಗಳ ನಡುವೆ ಇಡಿ ಇಂಟ್ರು ಕೊಟ್ಟಿತ್ತಲ್ಲ, ಇದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವಲ್ಲಿ ಇದೀಗ ಕಾನೂನು ಕಂಟಕದಿಂದ ಸಿದ್ದರಾಮಯ್ಯನವರು ಗ್ರೇಟ್ ಎಸ್ಕೇಪ್ ಆಗ್ತಾರಾ ಅಥವಾ ಸಂಕಷ್ಟಕ್ಕೆ ಸಿಲುಕ್ತಾರಾ ಅನ್ನೋದು ಪ್ರಶ್ನೆ ಇದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಪ್ರಶ್ನಿಸಿತು ಇಡಿ. ಈ ವಾದ ಪ್ರತಿವಾದವನ್ನು ಆಲಿಸಿ ಆಗಿದೆ, ಬಟ್ ತೀರ್ಪು ಪ್ರಕಟಿಸಿರಲಿಲ್ಲ, ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟ ಆಗುತ್ತೆ. ಸೊ ಹಾಗಾಗಿ ಕೋರ್ಟ್ನ ತೀರ್ಪಿನತ್ತ ಎಲ್ಲರ ಚಿತ್ತವೂ ಕೂಡ ಇದೆ. ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಬರುತ್ತಾ, ಸಿದ್ದರಾಮಯ್ಯನವರ ವಿರುದ್ಧವಾಗಿ ತೀರ್ಪು ಬರುತ್ತಾ, ಮುಂದಿನ ಬೆಳವಣಿಗೆಗಳು ಏನಾಗಬಹುದು, ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಕಾನೂನು ಸಂಕಷ್ಟಗಳು ಎದುರಾಗಬಹುದು, ಸ್ನೇಹಮಯಿ ಕೃಷ್ಣ ಸೇರಿದಂತೆ ಇಡಿ ಅಧಿಕಾರಿಗಳು ಏನು ಅರ್ಜಿ ಸಲ್ಲಿಕೆ ಮಾಡಿದ್ರು ಅವರಿಗೆ ಇದು ಪಾಸಿಟಿವ್ ಆಗುತ್ತಾ, ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಹಿನ್ನಡೆ ಆಗತ್ತಾ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜಕೀಯವಾಗಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಸಿಎಂ ಹೆಸರು ಕೇಳಿಬರ್ತಾ ಇದ್ದ ಹಾಗೇನೆ ಅಲ್ಲೂಲ ಕಲ್ಲೂಲ ಆಗಿತ್ತು. ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಆಗೋಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಪುನೀತ್, ಸಹಜವಾಗಿ ಎಲ್ಲರ ಚಿತ್ತ ಕೋರ್ಟ್ನ ತೀರ್ಪಿನತ್ತ ಇದೆ, ಏನಾಗಬಹುದು ಅಂತ, ಪಾಸಿಟಿವ್ ಆರ್ ನೆಗೆಟಿವ್ ಈ ತೀರ್ಪುಗಳನ್ನು ನಾವು ವಿಶ್ಲೇಷಿಸೋದಾದರೆ ಹೇಗಾಗಬಹುದು, ಕಾನೂನು ಸಂಕಷ್ಟ ಅಥವಾ ರಿಲೀಫ್? ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಪತ್ನಿಯವರಿಗೆ ಸಂಬಂಧಪಟ್ಟಂತಹ 50-50 ಅನುಪಾತದಲ್ಲಿ ಮೂಡಾದಲ್ಲಿ ತೆಗೆದುಕೊಂಡಿದ್ದಂತಹ 14 ನಿವೇಶನಗಳೇನಿದ್ವು, ಈ ಒಂದು 14 ನಿವೇಶನಗಳನ್ನು ಪ್ರಭಾವ ಬಳಸಿ ಜೊತೆಗೆ ಅಕ್ರಮವಾಗಿ ಆ ಒಂದು 14 ನಿವೇಶನಗಳನ್ನು ಸಿದ್ದರಾಮಯ್ಯನವರ ಕುಟುಂಬದವರು ತೆಗೆದುಕೊಂಡಿದ್ರು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ದಾಖಲು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕೂಡ ತನಿಖೆಯನ್ನು ನಡೆಸುವ ಮುಖಾಂತರ ಏನು ಮುಖ್ಯವಾಗಿ ಸಿದ್ದರಾಮಯ್ಯನವರ ಕುಟುಂಬಸ್ಥರು ಇರ್ಬೋದು, ಅಂದರೆ ಸಿದ್ದರಾಮಯ್ಯನವರು ಇರ್ಬೋದು, ಅವರ ಪತ್ನಿಯವರು ಇರ್ಬೋದು, ಜೊತೆಗೆ ಮೂಲ ಜಮೀನು ವಾರಸುದಾರರು ಏನಿದ್ರು, ಜೊತೆಗೆ ಸಿದ್ದರಾಮಯ್ಯನವರ ಬಾಮೈದ ಏನಿದ್ರು, ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಡುವಂತಹ ನಿಟ್ಟಿನಲ್ಲಿದ್ದಂತಹ ಒಂದು ವರದಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಆದರೆ ಅದನ್ನು ಪ್ರಶ್ನೆ ಮಾಡಿದ್ದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಅದನ್ನು ಪರಿಶೀಲನೆ ಮಾಡಬೇಕು, ಇಲ್ಲಿ ತಪ್ಪು ಮಾಡಿರ್ತಕ್ಕಂಥದ್ದಕ್ಕೆ ಹಲವು ದಾಖಲೆಗಳಿದ್ದಾವೆ, ಮುಖ್ಯಮಂತ್ರಿಗಳು ಅವರ ಕುಟುಂಬದವರೇನಿದ್ದಾರೆ ಈ ಒಂದು ನಿವೇಶನಗಳನ್ನು ಪಡೆದುಕೊಳ್ಳಲಿಕ್ಕೆ ಪ್ರಭಾವಗಳನ್ನು ಬಳಸಿರ್ತಕ್ಕಂಥದ್ದಿರಬಹುದು, ಜೊತೆಗೆ ದಾಖಲೆಗಳನ್ನೆಲ್ಲವನ್ನು ಕೂಡ ತಿರುಚುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ ಅಂತ ಹೇಳಿ ಅವರು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯವರು ಪಾರ್ವತಿಯವರು ಪಡೆದುಕೊಂಡಿದ್ದಂತಹ 14 ನಿವೇಶನಗಳಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಇರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳ ಪಾಲಿಗೆ ಇದು ಒಂದು ರೀತಿ ಒಂದು ಮಹತ್ವದ ದಿನ, ಅಂದರೆ ಬಿಗ್ ಡೇ ಅಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮೂಡಾಗೆ ಸಂಬಂಧಪಟ್ಟಂತೆ ಜೊತೆಗೆ ಲೋಕಾಯುಕ್ತದ ವರದಿ ಏನಿತ್ತು ಆ ಒಂದು ವರದಿಯನ್ನು ಪ್ರಶ್ನೆ ಮಾಡಿ ಹಾಕಿದಂತಹ ಒಂದು ಅರ್ಜಿಯ ಆದೇಶ ಇರತಕ್ಕಂಥದ್ದು. ಈಗಾಗಲೇ ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು
ಏನು ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಲೋಕಾಯುಕ್ತದವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳಿರ್ಬೋದು, ಜೊತೆಗೆ ಅವ್ರು ಕೊಟ್ಟಿರ್ತಕ್ಕಂಥ ವರದಿಗಳಿರ್ಬೋದು, ಜೊತೆಗೆ ದೂರುದಾರರು ಕೊಟ್ಟಿರ್ತಕ್ಕಂಥ ವರದಿಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ. ಇವತ್ತಿನ ಆದೇಶ ಒಂದು ರೀತಿ ಮುಖ್ಯಮಂತ್ರಿಗಳಿಗೂ ಕೂಡ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಈಗ ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ದಂತಹ ಒಂದು ವರದಿ ಏನಿತ್ತು ಅದರಿಂದ ರಿಲೀಫಲ್ಲಿದ್ದಂತಹ ಮುಖ್ಯಮಂತ್ರಿಗಳಿಗೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇರತಕ್ಕಂಥ ದೂರುದಾರರುಗಳು ಕೊಟ್ಟಿರ್ತಕ್ಕಂಥ ಹಲವು ದಾಖಲೆಗಳೇನಿದ್ದಾವೆ. ಜೊತೆಗೆ ಬಹಳ ಪ್ರಮುಖವಾಗಿ ಇಡಿಯು ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ಒಂದು ವರದಿಯನ್ನು ಗಮನಿಸಿರುತ್ತೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ತೀರ್ಪು ಇರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಇದು ಒಂದು ರೀತಿ ಡವ ಶುರು ಮಾಡಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ಎದೆಯಲ್ಲಿ ನಡುಕ ಶುರುವಾಗಿರುತ್ತೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಲೋಕಾಯುಕ್ತದಲ್ಲೂ ಕೂಡ ಅಧಿಕಾರಿಗಳು ಸಮರ್ಪಕವಾಗಿ ವರದಿಯನ್ನು ಸಿದ್ಧಪಡಿಸಿಲ್ಲ. ಅವರು ಅಲ್ಲಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಭಾವಕ್ಕೊಳಗಾಗಿದ್ದಾರೆ. ಹೀಗಾಗಿ ಆ ಒಂದು ವರದಿಯು ಕೂಡ ಲೋಪದಿಂದ ಕೂಡಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡಿದರು. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ಮೂಢ ಕೇಸನ್ನು ವಹಿಸುವಂತಹ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ಪ್ರಭಾವಕ್ಕೊಳಗಾಗುವಂತಹ ಅಧಿಕಾರಿಗಳೇ ಇಲ್ಲಿರ್ತಕ್ಕಂಥದ್ದು. ಹೀಗಾಗಿ ಇದು ಸಮರ್ಪಕವಾಗಿ ನ್ಯಾಯಯುತವಾಗಿ ವರದಿ ಸಿದ್ಧವಾಗೋದಿಲ್ಲ, ಅವರ ತನಿಖೆಯಲ್ಲೇ ಲೋಪ ಇದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ಇವತ್ತಿನ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆಗ್ತಕ್ಕಂಥ ಆದೇಶ ಏನಿದೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಇಡೀ ರಾಜ್ಯದ ಜನರ ಒಂದು ಚಿತ್ತ ನ್ಯಾಯಾಲಯದತ್ತ ಇರತಕ್ಕಂಥದ್ದು. ಹೀಗಾಗಿ ಇವತ್ತು ಈಡಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ, ಜೊತೆಗೆ ದೂರುದಾರರು ಈಗಾಗಲೇ ಸ್ವತಃ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಮುಖ್ಯಮಂತ್ರಿಗಳ ಕುಟುಂಬದವರು ಪ್ರಭಾವವನ್ನು ಬಳಸಿ 14 ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರು ಏನು ಅವರ ಒಂದು ಜಮೀನನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ಅಕ್ರಮದ ದಾರಿಯಲ್ಲೇ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ತಾವೇ ಸ್ವತಃ ಆ ನ್ಯಾಯಾಲಯದಲ್ಲಿ ವಾದವನ್ನು ಮಾಡುವ ಮುಖಾಂತರ ಅಲ್ಲಿ ದಾಖಲೆಗಳನ್ನು ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದೆಲ್ಲವನ್ನು ಕೂಡ ಇವತ್ತು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರು ಕೂಡ TV5 ಒಂದಿಗೆ ಮಾತನಾಡಿರ್ತಕ್ಕಂಥದ್ದು ಏನು, ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಎಲ್ಲವೂ ಕೂಡ ಸತ್ಯಾಂಶದಿಂದ ಕೂಡಿದ್ದಾವೆ. ಇಲ್ಲಿ ಹಿಂದೆ 1998ರಲ್ಲಿ ಮೂಲ ಜಮೀನು ವಾರಸುದಾರರು ಏನಿದ್ರು ದೇವರಾಜು ಅವರ ಬಳಿ ಜಮೀನನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ತಿರುಚಲಾಗಿರ್ತಕ್ಕಂಥ ದಾಖಲೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಕೊಟ್ಟಿರುವಂಥ ಒಂದು ಹಿನ್ನೆಲೆಯಲ್ಲಿ ತಮಗೆ ನ್ಯಾಯ ಸಿಗುತ್ತೆ, ಮೂಡಾದ ಆಸ್ತಿ ಸಾರ್ವಜನಿಕರ ಆಸ್ತಿ ಉಳಿಯುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತಮ್ಮ ಹೋರಾಟ ಮುಂದುವರೆದಿದೆ. ಇವತ್ತಿನ ಒಂದು ನ್ಯಾಯಾಲಯದ ಒಂದು ಆದೇಶ ಏನಿರುತ್ತೆ ಇದು ನ್ಯಾಯಸಮ್ಮತವಾಗಿರುತ್ತೆ. ಇಲ್ಲಿ ತಪ್ಪಿತಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಜೊತೆಗೆ ಅವರ ಕುಟುಂಬಸ್ಥರಿರ್ಬೋದು, ಅವ್ರ ಮೇಲೆ ಕ್ರಮ ಆಗುತ್ತೆ ಅನ್ನೋ ಒಂದು ನಂಬಿಕೆ ತಮಗಿದೆ. ಜೊತೆಗೆ ಅವರ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆ ಕೊಡುವಂತಹ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳಿ ಅವರು ಈಗಾಗಲೇ ಮಾತನಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಲೋಕಾಯುಕ್ತ ಅಧಿಕಾರಿಗಳು ತಯಾರಿ ಮಾಡಿದಂತಹ ಅಂದರೆ ಸಿದ್ಧಪಡಿಸಿದಂತಹ ಒಂದು ವರದಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಡುವಂತಹ ರೀತಿಯಲ್ಲಿದ್ದರೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸ ದೂರುದಾರರಿಂದಾಗಿತ್ತು. ಹೀಗಾಗಿ ಆ ಒಂದು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಆ ಒಂದು ನ್ಯಾಯಾಲಯದಲ್ಲಿ ಇವತ್ತಿನ ಆದೇಶ ಇರತಕ್ಕಂಥದ್ದು ಇದು ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಮತ್ತೊಂದು ಕಡೆ ಈ ಒಂದು ಕೇಸ್ ಏನಾಗ್ಬೋದು ಅನ್ನೋ ಒಂದು ಕುತೂಹಲ ಸಾಕಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಇಲ್ಲಿ ರಾಜಕೀಯವಾಗಿ ನೋಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರ ಒಂದು 45 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ರಾಜಕೀಯವನ್ನು ಮಾಡ್ಕೊಂಡು ಬಂದಂತಹ ಒಬ್ಬ ನಾಯಕ. ಅಂಥವರಿಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದಂಥದ್ದು ಅವರ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ತರತಕ್ಕಂಥ ಒಂದು ಹಂತಕ್ಕೆ ಹೋದಂತಹ ಒಂದು ಕೇಸ್ ಅಂತ ಹೇಳಿದರೆ ಅದು ಮೂಡಾದಲ್ಲಿ ತೆಗೆದುಕೊಂಡಂತಹ 14 ನಿವೇಶನಗಳ ಒಂದು ಕೇಸ್. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ರೀತಿ ಆತಂಕ ಇದೆ. ಇಡೀ ರಾಜ್ಯದ ಜನರ ಒಂದು ಚಿತ್ತ ಇವತ್ತಿನ ಆದೇಶದ ಮೇಲೆ ಇರತಕ್ಕಂಥದ್ದು. ನೀತಿ ಪುನೀತ್, ಒಂದು ವೇಳೆ ಲೋಕಾಯುಕ್ತ ಬಿ ರಿಪೋರ್ಟನ್ನು ತಿರಸ್ಕರಿಸಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಹುಟ್ಕೊಳ್ಳುವಂಥ ಪ್ರಶ್ನೆ, ಹೌದು CM ಸಿದ್ದರಾಮಯ್ಯನವ್ರಿಗೆ ಕಾನೂನು ಕಂಟಕ ಅನ್ನೋದು ಎದುರಾಗುತ್ತೆ ಅಂತ. ಬಟ್ ಏನು ಆಪ್ಷನ್ಸ್ ಇರುತ್ತೆ ಅಂದರೆ ಹೆಂಗೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಆಗಿರುತ್ತೆ ಒಂದು ವೇಳೆ ತಿರಸ್ಕರಿಸಿದ್ದೇ ಆಗಿದ್ದಲ್ಲಿ ಅಂತ? ಪುರಸ್ಕರಿಸಿದ್ರೆ ಫೈನ್ ರಿಲೀಫ್ ಸಿಗುತ್ತೆ, ಬಟ್ ಒಂದು ವೇಳೆ ತಿರಸ್ಕರಿಸಿದ್ದೇ ಆಗಿದ್ದಲ್ಲಿ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳಿಗೆ ಇರುತ್ತೆ, CMಗೆ ಹೇಗೆ ಸಂಕಷ್ಟ ಎದುರಾಗಬಹುದು ಅಂತ? ನೀತಿ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಈಗ ಆರೋಪಗಳೇನು ಕೇಳಿ ಬಂದಿದ್ದಾವೆ ಅವೆಲ್ಲವೂ ಕೂಡ ಸಾಬೀತಾಗಲಿಕ್ಕೆ ಮತ್ತೆ ತನಿಖೆಗೊಳಪಡಿಸುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧಪಡಿಸಿರ್ತಕ್ಕಂಥ ವರದಿ ಏನಿದೆ ಆ ಒಂದು ವರದಿಯನ್ನು ಗಮನಿಸಿರುವಂತಹ ನ್ಯಾಯಾಲಯ, ಅದ್ರ ಜೊತೆಗೆ ದೂರುದಾರರು ಕೊಟ್ಟಿರ್ತಕ್ಕಂಥ ದಾಖಲೆಗಳೇನಿದ್ದಾವೆ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ತಕ್ಷಣವಾಗಿ ಅಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಅಧಿಕಾರಿಗಳ ಲೋಪ ಎಷ್ಟು ಮಟ್ಟಿಗಿದೆ, ಅಧಿಕಾರಿಗಳು ಸಮರ್ಪಕವಾಗಿ ಅಲ್ಲಿ ಅವರು ನ್ಯಾಯಯುತವಾಗಿ ಆ ಒಂದು ವರದಿಯನ್ನು ಸಿದ್ಧಪಡಿಸಿ
ವ್ಯಕ್ತಪಡಿಸಿದ್ದಾರಾ, ಅವರಿಗೆ ಅನುಮಾನಗಳು ವ್ಯಕ್ತವಾದಂತಹ ವ್ಯಕ್ತಿಗಳೇನಿದ್ರು ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸ ಇರ್ಬೋದು, ಅವರಿಂದಲೂ ಕೂಡ ದಾಖಲೆಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಗಮನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಈಗ ಇದನ್ನು ಅಧಿಕಾರಿಗಳೆಲ್ಲಾದರೂ ಲೋಪ ಮಾಡಿದ್ದಾರಾ, ಅಥವಾ ಹಿಂದೆ ಜಮೀನನ್ನು ಪಡೆದುಕೊಳ್ಳುವಂತಹ ತೆಗೆದುಕೊಳ್ಳುವಂತಹ ಸಂದರ್ಭ ಇರ್ಬೋದು, ಅಥವಾ ಮೂಡಾದಲ್ಲಿ ನಿವೇಶನಗಳನ್ನು ತೆಗೆದುಕೊಂಡಂತಹ ಸಂದರ್ಭ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯಾಧಾರಗಳೇನಿರ್ತವೆ ಅದು ಇದ್ದಂತಹ ಸಂದರ್ಭದಲ್ಲಿ ಇದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಅವಕಾಶಗಳು ಕೂಡ ಇರ್ತವೆ. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸಾಕ್ಷ್ಯಾಧಾರಗಳು ಸಮರ್ಪಕವಾಗಿ ಇಲ್ಲ, ಹೀಗಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಯಾವುದೇ ರೀತಿಯಾದಂತಹ ತಪ್ಪುಗಳಿಲ್ಲ ಅನ್ನೋ ಒಂದು ವರದಿ ಈಗ ಲೋಕಾಯುಕ್ತದವರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಲೋಕಾಯುಕ್ತದವರ ತನಿಖೆಯನ್ನು ಕೂಡ ಅವರು ಸಿದ್ಧಪಡಿಸಿರತಕ್ಕಂಥ ವರದಿಯೇ ಲೋಪವಾಗಿದೆ ಅಂತ ಹೇಳಿ ದೂರುದಾರರು ನೀಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಈ ಅಧಿಕಾರಿಗಳ ಮೇಲೂ ಕೂಡ ಈ ಒಂದು ವರದಿಯನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರಿಗೂ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೋದು, ಅಥವಾ ಅವರು ಅಲ್ಲಿ ಏನು ದೂರುದಾರರು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸರಿಯಾದ ಪ್ರಮಾಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅಥವಾ ಇದನ್ನೆಲ್ಲವನ್ನು ಕೂಡ ಪರ ವಿರೋಧವಾದಂತಹ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂತಹ ನ್ಯಾಯಾಲಯ ಮತ್ತೆ ಇದನ್ನು ತನಿಖೆಗೊಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಮತ್ತೆ ತನಿಖೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಅನುಮಾನಗಳು ವ್ಯಕ್ತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ. ಯಾಕೆಂತ ಹೇಳಿದರೆ ಈಗಾಗಲೇ ಮೂಡಾದಲ್ಲಿ ಅವರು ತಪ್ಪು ಮಾಡಿದ್ದಾರೆ, ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎದುರಾಳಿ ಪಕ್ಷಗಳು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು, ಒತ್ತಾಯಗಳನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅದರ ನಡುವೆ ಲೋಕಾಯುಕ್ತದವರು ಸಿದ್ಧಪಡಿಸಿರ್ತಕ್ಕಂಥ ವರದಿ ಏನಾದರೂ ಅಲ್ಲಿ ಲೋಪದಿಂದ ಕೂಡಿದೆ, ಅದು ಕೂಡ ಪ್ರಭಾವಕ್ಕೊಳಗಾಗಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಕ್ರಮ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂತ ಹೇಳಿದರೆ ದೂರುದಾರರು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಕ್ಕಂಥದ್ದು ಮೊದಲಿನಿಂದಲೂ ಕೂಡ ಯಾವಾಗ ಲೋಕಾಯುಕ್ತಕ್ಕೆ ಆ ಒಂದು ಮೂಡಾಗೆ ಸಂಬಂಧಪಟ್ಟಂತಹ 14 ನಿವೇಶನಗಳ ಬಗ್ಗೆ ತನಿಖೆಯನ್ನು ಮಾಡಬೇಕು, ಆ ಒಂದು ತನಿಖಾ ವರದಿಯನ್ನು ಕೊಡಬೇಕು ಅಂತ ಹೇಳಿ ನ್ಯಾಯಾಲಯ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತು, ಆಗ್ಲಿಂದಲೂ ಕೂಡ ಅಧಿಕಾರಿಗಳ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ದೂರುದಾರರು ಮಾಡ್ತಾ ಇರತಕ್ಕಂಥದ್ದು. ಒಂದು ಕಡೆ ಇಡಿ ಅವರು ಕೂಡ ಈಗಾಗಲೇ ಆ ಒಂದು ತನಿಖಾ ಸಂಸ್ಥೆಯು ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದೆ ಲೋಕಾಯುಕ್ತ ವರದಿಯ ಬಗ್ಗೆ. ಹೀಗಾಗಿ ನ್ಯಾಯಾಧೀಶರು ಇದನ್ನೆಲ್ಲವನ್ನು ಕೂಡ ಯಾವ ರೀತಿ ಪರಿಶೀಲನೆ ಮಾಡ್ತಾರೆ, ಯಾವ ಒಂದು ತೀರ್ಪನ್ನು ಕೊಡ್ತಾರೆ, ಆದೇಶ ಹೇಗಿರುತ್ತೆ, ಇದು ಮುಖ್ಯಮಂತ್ರಿಗಳ ಅವರ ಒಂದು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಏನು ಲೋಕಾಯುಕ್ತದವರು ಕೊಟ್ಟಿರ್ತಕ್ಕಂಥ ವರದಿ ನಿಜವಾಗ್ಲೂ ಕೂಡ ಪ್ರಭಾವದಿಂದ ಕೂಡಿದೆಯಾ, ಅಲ್ಲಿ ಮುಖ್ಯಮಂತ್ರಿಗಳನ್ನು ಬಚಾವ್ ಮಾಡ್ತಕ್ಕಂಥ ಕೆಲಸ ಆಗಿದೆಯಾ, ಇದೆಲ್ಲವೂ ಕೂಡ ಹೊರಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ರಾಜ್ಯದ ಜನರಲ್ಲಿ ಈ ಒಂದು ಆದೇಶ ಬರ್ತಕ್ಕಂಥದ್ದೇನಿದೆ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಮಾತನಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದಕ್ಕೆ ಪೂರಕವಾದಂತಹ ಎಲ್ಲ ದಾಖಲೆಗಳನ್ನು ಕೂಡ 2 ಬಾರಿ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ನಾನು ನ್ಯಾಯಾಲಯವನ್ನು ಏನು ಅವರಿಗೆ ಮನವಿಯನ್ನು ಮಾಡಿಕೊಂಡೆ. ಆ ಒಂದು ಸಂದರ್ಭದಲ್ಲೂ ನನಗೆ ಹಿನ್ನಡೆ ಆಯಿತು. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳ ಒಂದು ವರದಿಯಲ್ಲೂ ಕೂಡ ಹಿನ್ನಡೆಯಾಗಿರ್ತಕ್ಕಂಥದ್ದು. ಆದರೆ ನನ್ನ ಬಳಿ ಇರತಕ್ಕಂಥ ದಾಖಲೆಗಳನ್ನು ನ್ಯಾಯಾಧೀಶರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ, ಮೂಡಾದ ಆಸ್ತಿ ಉಳಿತಾಯವಾಗುತ್ತೆ. ಬರೀ ಇವರದು ಮಾತ್ರವಲ್ಲ, ಅಕ್ರಮವಾಗಿ ಅನಧಿಕೃತವಾಗಿ ಎಲ್ಲೆಲ್ಲಿ ಮೂಡಾದ ಆಸ್ತಿಯನ್ನು ತೆಗೆದುಕೊಂಡಿದ್ದಾರೋ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಒಂದು ಕೇಸ್ನಿಂದ ಒಳಬರುತ್ತೆ, ಮೂಡಾದ ಆಸ್ತಿ ಉಳಿಯುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ ಅಂತ ಹೇಳಿ ಇವತ್ತು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಒಂದು ಆದೇಶ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ದೂರುದಾರರು ಕೂಡ ಅಲ್ಲಿ ತೆರಳಿರ್ತಕ್ಕಂಥದ್ದು. ಈಗ ಲೋಕಾಯುಕ್ತ ಅಧಿಕಾರಿಗಳ ವರದಿ ಇರಬಹುದು, ಜೊತೆಗೆ ದೂರುದಾರರು ಕೊಟ್ಟಿರ್ತಕ್ಕಂಥ ದಾಖಲೆಗಳಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ನ್ಯಾಯಾಧೀಶರು ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ.